ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರಿಗೆ ತುಮಕೂರು ನಗರದಲ್ಲಿ ಎಲ್ಲ ಕಡೆನೂ ಏಕಾಏಕಿ ಅಂಗಡಿಗಳು ತೆಗಿತಾ ಇದ್ದೀರಾ. ಅವ್ರಿಗೆ ಭಾರಿ ತೊಂದರೆ ಆಗ್ತಾ ಐತೆ. ಯಾಕಂದ್ರೆ ಅದನ್ನ ನಂಬ್ಕೊಂಡು ಅವರು 10-15 ವರ್ಷ ಜೀವನ ಮಾಡ್ತಾವ್ರೆ. ನೀವು ಅವ್ರಿಗೆ ಜಾಗ ನೋಡಿ, ಇಂಥ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಅವ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ. ನಗರದ ವಿವಿಧ ಪ್ರದೇಶಗಳಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ಅಂಗಡಿಗಳಿಗೆ ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳದ ವ್ಯವಸ್ಥೆ ಮಾಡದೆ ಅವರನ್ನು ತೆರವು ಮಾಡಿಸಬಾರದು ಎಂದು ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಎಂ ಗೋಪಿ ಮನವಿ ಮಾಡಿದ್ದಾರೆ. ನಗರದೆಲ್ಲೆಡೆ ಸುಮಾರು 5,000ಕ್ಕೂ ಹೆಚ್ಚು ಫುಟ್ಪಾತ್ ವ್ಯಾಪಾರಿಗಳು ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಈಗ ಏಕಾಏಕಿ ಅವರನ್ನು ಎತ್ತಂಗಡಿ ಮಾಡಿದರೆ ಅವರ ಬದುಕು ಬೀದಿ ಪಾಲಾಗುತ್ತದೆ. ಎಷ್ಟು ಜನ ಫುಟ್ಪಾತ್ ವ್ಯಾಪಾರಿಗಳಿಗೆ ಪ್ರಧಾನ ಮಂತ್ರಿ ಯೋಜನೆಯಡಿ ಸಾಲ ಪಡೆದಿದ್ದಾರೆ. ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆದು ವ್ಯವಹಾರ ನಡೆಸುತ್ತಿದ್ದಾರೆ. ಈಗ ತೆರವು ಮಾಡಿದರೆ ಸಾಲ ಮರುಪಾವತಿಗೆ ಹಾಗೂ ಜೀವನ ನಡೆಸುವುದಕ್ಕೆ ಕಷ್ಟವಾಗುತ್ತದೆ ಎಂದು ಗೋಪಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ, ನನ್ನ ಹೆಸರು ಎಂ ಗೋಪಿ, ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು. ವಿಷಯ ಏನಪ್ಪ ಅಂದರೆ, ಇವತ್ತಿನ ದಿವಸ ನಾವು ಕರೆದಿರೋದು ಏನಪ್ಪ ಅಂದರೆ ಪ್ರೆಸ್ ಮೀಟ. ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರಿಗೆ ತುಮಕೂರು ನಗರದ ಹೇಳ್ತಾ ಇದ್ದೀನಿ ನಾನು. ತುಮಕೂರು ನಗರದಲ್ಲಿ ಎಲ್ಲ ಕಡೆನೂ ಏಕಾಏಕಿ ಅಂಗಡಿಗಳು ತೆಗಿತಾ ಇದ್ದೀರಾ. ಅವರಿಗೆ ಭಾರಿ ತೊಂದರೆ ಆಗ್ತಾ ಐತೆ. ಯಾಕಂದರೆ ಅದನ್ನು ನಂಬ್ಕೊಂಡು ಅವರು 10-15 ವರ್ಷ ಜೀವನ ಮಾಡ್ತಾವ್ರೆ. ಪ್ರಧಾನಮಂತ್ರಿ ಯೋಜನೆ ಲೋನನ್ನು ನೀವೇ ಕೊಡ್ಸಿದ್ದೀರಾ. ಕೊಟ್ಟು ತಿಂಗಳು ಅವ್ರು ಲೋನ್ ಹೆಂಗೆ ಕಟ್ತಾರೆ? ಅವರಿಗೆ ನಾನು ಎತ್ತದ ಬಗ್ಗೆ ನಾನು ಏನು ಹೇಳ್ತಿಲ್ಲ. ಎಲ್ಲರಿಗೂ ತೊಂದರೆ ಆಗ್ದಂಗೆ ಜಾಗಗಳು ತಿರುಗಾಡೋಕೆ ಎಲ್ಲರಿಗೂ ಅನುಕೂಲ ಆಗಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀವು ಅವ್ರಿಗೆ ಜಾಗ ನೋಡಿ, ಇಂಥ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಅವ್ರು ಒಂದು ವ್ಯವಸ್ಥೆ ಮಾಡಿಕೊಡಿ. ನಾವೇನು ಬಂದು ನಾವು ಸಂಘ ಕಟ್ಟಿದ್ದೀವಿ, ನಾವೇನು ಏಕಾಏಕಿ ಬಂದು ನಾವು ನಿಮಗೆ ಎಲ್ಲ ಕಡೆನೂ ಇರ್ತೀವಿ ನಾವು. ಯಾಕಂದರೆ ನಮ್ಗೆ ಬೀದಿ ಪದಿಯವರು ಬೇಕು, ಸರ್ಕಾರವೂ ಬೇಕು. ನಮಗೆ ಎರಡೂ ಇದ್ರೇ ನಾವು ಸಂಘ ಸಂಸ್ಥೆ ನಡ್ಸೋಕ್ಕಾಗೋದು. ಅದರಿಂದ ದಯವಿಟ್ಟು ಮಹಾನಗರ ಪಾಲಿಕೆಗೆ ನಾವು ಹೇಳೋದು ಏನಂದರೆ, ಬೀದಿನಲ್ಲಿ ವ್ಯಾಪಾರ ಮಾಡೋರು ಹೆಚ್ಚಿಗೆ ಒಂದು 5,000 ಜನ ಮೇಲೆ ಅವ್ರಿಗೆ ಯಾರಿಗೂ ಒಂದು ಒಳ್ಳೆ ಕಡೆ ಅವರಿಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ. ಅವ್ರ ಜೀವನಕ್ಕೆ ನೀವು ತೊಂದರೆ ಕೊಡಬೇಡಿ. ಯಾಕಂತಂದರೆ ಇವಾಗ ತಿಂಗಳಾದರೆ ಲೋನ್ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಕಾಲೇಜುಗಳು ಸ್ಟಾರ್ಟ್ ಆಗ್ತದೆ, ಎಜುಕೇಷನ್ಗಳು ಮಕ್ಕಳುಗಳು ಬರ್ತಾವೆ. ಇದರಲ್ಲಿ ನಮ್ಮಲ್ಲಿ ಬೀದಿನಲ್ಲಿ ವ್ಯಾಪಾರ ಮಾಡೋರು ಹ್ಯಾಂಡಿಕ್ಯಾಪ್ ಅವರೇ, ಕಣ್ಣಿಲ್ದವ್ರು ಅವರೇ, ಕಾಲಿಲ್ದವ್ರು ಅವರೇ, ಅವ್ರಿಗೆಲ್ಲ ದಯವಿಟ್ಟು ಹೇಳ್ತೀನಿ ನಾನು, ಮಹಾನಗರ ಪಾಲಿಕೆ ಅವರಿಗೆ ದಯವಿಟ್ಟು ಅವ್ರಿಗೆಲ್ಲ ಒಂದು ದಾರಿ ಮಾಡಿಕೊಡಿ. ಯಾಕಂದರೆ ಅವರು ಪ್ರತಿಯೊಂದೂ ಇಂಚಿಂಚೂ ಅವರೇ ಹೆಣ್ಮಕ್ಳು ಇರ್ಬೋದು, ಈ ಗಂಡು ಮಕ್ಳು ಇರ್ಬೋದು, ಆ ಜೀವನ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಅಂದ್ರೆ ನೀವು ಎತ್ತಿಸ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೊಂದು ಒಳ್ಳೆ ಜಾಗವನ್ನು ಮಾಡಿಕೊಡಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಇವತ್ತು ಹೇಳೋದೇನಪ್ಪ ಅಂದರೆ, ತುಮಕೂರಿನಲ್ಲಿ ಸುಮಾರು 5,000 ಜನಕ್ಕಿಂತ ಹೆಚ್ಚು ಜನರು ಬೀದಿ ವ್ಯಾಪಾರದಲ್ಲಿ ಅಳವಡಿಸ್ಕೊಂಡು ದಿನನಿತ್ಯ ಅವರ ವೃತ್ತಿಪರ ಜೀವನವನ್ನು ಅಳವಡಿಸ್ಕೊಂಡಿದ್ದಾರೆ. ಅವರು ಮಕ್ಕಳನ್ನ ಓದಿಸ್ಬೇಕು, ಸಂಸಾರ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಮತ್ತು ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಲ್ಲಿ ಲೋನ್ ತಗೊಂಡಿದ್ದಾರೆ. ಆ ಲೋನನ್ನು ಸಹ ಇವತ್ತು ಕಟ್ಟಬೇಕಾಗ್ತದೆ. ಇಷ್ಟೆಲ್ಲವನ್ನು ಅವ್ರು ಇಟ್ಕೊಂಡಾಗ ಅವರ ಜೀವನಕ್ಕೆ ತುಂಬ ತೊಂದರೆ ಆಗ್ತದೆ. ನೀವು ಅಂಗಡಿಗಳನ್ನು ತೆರವು ಮಾಡಿಸ್ಬೇಡಿ ಅಂತ ಹೇಳಲ್ಲ. ಅವರಿಗೆ ಆಯಾ ಜಾಗದಲ್ಲಿ ಒಂದು ನಿಗದಿತ ಆಗಿರ್ತಕ್ಕಂಥ ಒಂದು ಸ್ಥಳವನ್ನು ಅವ್ರಿಗೆ ಬೇರ್ಪಡಿಸ್ಕೊಡಿ. ಈಗ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾಯಿದೆ ಅಂತ ನಿಮ್ಮೆಲ್ಲರ ಒಂದು ಅನಿಸಿಕೆ ಆಗ್ತಾಯಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅದೇ ಜಾಗದಲ್ಲಿ ಅಳವಡಿಸಿ ಫುಟ್ಪಾತ್ ವ್ಯಾಪಾರಿಗಳಿಗೂ ಸಹ ಜಾಗವನ್ನು ಮಾಡಿಕೊಟ್ಟು ಪಾದಚಾರಿಗಳಿಗೂ ಸಹ ಜಾಗವನ್ನು ದೊರಕಿಸ್ಕೊಡ್ಬೇಕು. ಈಗ ಅಧಿಕಾರಿಗಳು ಏನಿದ್ದಾರೆ, ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಗಳ ಸಂಘದ ವತಿಯಿಂದ ನಾನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಮೇಶ್ರೀ ಮಾತಾಡ್ತಾ ಇರೋದು. ನಾವು ಕೇಳ್ಕೊಳೋದೇನೆಂದರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾಯಿರೋ ಇವಾಗ ಎಲ್ಲರೂ ನೀವು ಬೀದಿನಲ್ಲಿ ವ್ಯಾಪಾರ ಫುಟ್ಪಾತಲ್ಲಿ ಮಾಡ್ತಿರೋನ್ನ ಏಕಾಏಕಿ ಹೋಗ್ಬಿಟ್ಟು ನೀವು ಅಂಗಡಿ ತೆಗೀರಿ ಅಂದರೆ ಅವ್ರು ಎಲ್ಲಿ ಹೋಗಬೇಕು? ಎಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ದಾರೆ. ನಾವು ಸಪೋರ್ಟ್ ಮಾಡ್ತೀವಿ ಸರ್ಕಾರಕ್ಕೆ, ಇಲ್ಲ ಅಂತ ನಾವು ಹೇಳಲ್ಲ. ಎಲ್ಲರೂ ಸರ್ಕಾರನೂ ಸಪೋರ್ಟ್ ಮಾಡಬೇಕು, ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡಬೇಕು. ಏಕಾಏಕಿ ಹಿಂಗೆ ತೆಗೆಸಿದ್ರೆ ಸಂಸ್ಥೆಗಳನ್ನ ನೆಚ್ಕೊಂಡಿರ್ತಾರೆ, ಸಂಸಾರಗಳು, ಅವ್ರ ಎಜುಕೇಷನ್ಗಳು, ಎಷ್ಟೋ ಪಾಪ ಅವರೆಲ್ಲರೂ ಬಂದು ಮೇಡಮ್ ಈ ಥರ ನಮಗೆ ತೆಗೆಸಿದ್ರು, ಈ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ನಾವು ಯಾರಿಗೆ ಹೇಳಬೇಕು? ನಿಮಗೆ ಹೇಳಬೇಕು, ಸರ್ಕಾರಕ್ಕೆ ನಾವು ಹೇಳಬೇಕು. ಅದಕ್ಕೋಸ್ಕರ ದಯವಿಟ್ಟು ಇದು ಎಲ್ಲರಿಗೂ ನ್ಯಾಯ ಒದಗಿಸೋ ರೀತಿ ನೀವು ಸಪೋರ್ಟ್ ಮಾಡಬೇಕು, ನಮಗೂ ಸಪೋರ್ಟ್ ಮಾಡಬೇಕು, ಜನಗಳಿಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಆದಿಲ್ ಪಾಷಾ, ಪ್ರಧಾನ ಕಾರ್ಯದರ್ಶಿ ರಾಜಣ್ಣ, ಮಹಿಳಾ ಘಟಕದ ಅಧ್ಯಕ್ಷೆ ರಮ್ಯಶ್ರೀ ಭಾಗವಹಿಸಿದರು.